ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ಕೆಎಎಸ್ ತರಬೇತಿಗೆ ಸಂಬಂಧಪಟ್ಟಂತೆ ಆಲ್ ಕರ್ನಾಟಕ ಕೆಎಎಸ್ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ನಲ್ಲಿ ರ್ಯಾಂಕ್ ನಂಬರ್ 1ರಿಂದ 30ರವರೆಗೆ ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಎಎಸ್ ತರಬೇತಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತೆ. ರ್ಯಾಂಕ್ ನಂಬರ್ 31ಇಂದ 60ವರೆಗೂ ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಎಎಸ್ ಮೇನ್ಸ್ ಟೆಸ್ಟ್ ಸೀರೀಸ್ ಅನ್ನ ಉಚಿತವಾಗಿ ನೀಡಲಾಗುತ್ತೆ. ರ್ಯಾಂಕ್ ನಂಬರ್ 61ಇಂದ 100ವರೆಗೆ ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಎಎಸ್ ಪ್ರಿಲಿಮಿನರಿ ಟೆಸ್ಟ್ ಸೀರೀಸ್ ಅನ್ನ ಉಚಿತವಾಗಿ ನೀಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರವೇಶ ಪರೀಕ್ಷೆಯನ್ನ ಮುಂದಿನ ಭಾನುವಾರ ಅಂದರೆ 11ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಪರೀಕ್ಷೆಯನ್ನ ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಆಫ್ಲೈನ್ ನಲ್ಲಿ ಎಲ್ಲೆಲ್ಲಿ ನಡೆಸಲಾಗುತ್ತೆ ಅಂದ್ರೆ ಬೆಂಗಳೂರಿನ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ನಡೆಸಲಾಗುತ್ತೆ. ಅದಾದ್ಮೇಲೆ ಕೋಲಾರದಲ್ಲಿ, ಸೊ ಕೋಲಾರಕ್ಕೆ ಸಂಬಂಧಪಟ್ಟಂತೆ ವಿಳಾಸವನ್ನ ನಾವಿಲ್ಲಿ ಕೊಟ್ಟಿರ್ತೇವೆ, ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಮೈಸೂರಿಗೆ ಸಂಬಂಧಪಟ್ಟಂತೆ ವಿಳಾಸವನ್ನ ಇಲ್ಲಿ ಕೊಟ್ಟಿರ್ತೇವೆ ಮತ್ತು ಬೆಳ್ಳಾರಿಗೆ ಸಂಬಂಧಪಟ್ಟಂತೆ ವಿಳಾಸವನ್ನ ನೀವು ಇಲ್ಲಿ ಕೊಟ್ಟಿರ್ತೇವೆ. ಸೊ ಇದರಲ್ಲಿ ನಿಮಗೆ ಯಾವ ಪ್ಲೇಸ್ ತುಂಬಾ ಸಮೀಪವಾಗಿರುತ್ತೋ ಆ ಒಂದು ಪ್ಲೇಸ್ಗೆ ಸಂಬಂಧಪಟ್ಟಂತೆ ದೂರವಾಣಿ ಸಂಖ್ಯೆಯನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ನೀವು ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದ್ದಲ್ಲಿ ಆ ಪ್ಲೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ಗವರ್ನಮೆಂಟ್ ಇಶ್ಯೂಡ್ ID ಕಾರ್ಡ್ ಅನ್ನ ವಾಟ್ಸ್ಆಪ್ ಮಾಡುವುದರ ಮುಖಾಂತರ ನಿಮ್ಮ ಒಂದು ನೋಂದಣಿಯನ್ನ ಕನ್ಫರ್ಮ್ ಮಾಡ್ಕೊಳ್ಬಹುದಾಗಿರುತ್ತೆ. ಅಥವಾ ನೀವು ಇದ್ಯಾವುದೇ ಪ್ಲೇಸ್ಗೆ ಸಮೀಪವಿಲ್ಲದಿದ್ದರೆ ಆನ್ಲೈನ್ ಮುಖಾಂತರ ಈ ಪರೀಕ್ಷೆಯನ್ನ ನೀವು ಯಾವುದೇ ಪ್ಲೇಸ್ ಅಲ್ಲಿ ಇದ್ರೂ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ JGS ಆನ್ಲೈನ್ ಕ್ಲಾಸಸ್ ಅಪ್ಲಿಕೇಶನ್ ಅಥವಾ iasjnana.com ವೆಬ್ಸೈಟ್ಗೆ ಹೋದಾಗ ಸೊ ಅಲ್ಲಿ ನಿಮ್ಗೆ ಮೊಟ್ಟ ಮೊದಲನೇದಾಗಿ ಕೆಎಎಸ್ ಸ್ಕಾಲರ್ಶಿಪ್ ಟೆಸ್ಟ್ ಅಂತ ಒಂದು ಫೋಲ್ಡರ್ ಕಾಣಿಸುತ್ತೆ. ಸೊ ಆ ಒಂದು ಫೋಲ್ಡರ್ ನ ಕ್ಲಿಕ್ ಮಾಡುವುದರ ಮುಖಾಂತರ ನಿಮ್ಮ ನೋಂದಣಿ ಕನ್ಫರ್ಮ್ ಆಗುತ್ತೆ. ಅದಾದ್ಮೇಲೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಈ ಪರೀಕ್ಷೆಯನ್ನ ನೀವು ತೆಗೆದುಕೊಳ್ಬಹುದಾಗಿರುತ್ತೆ. So with this information, let us get into Gnana Gangotri Simplest Current Affairs, and this is class number 354 in this series. So ಇವತ್ತಿನ ತರಗತಿಯಲ್ಲಿ ನಾವು 8ನೇ ಡಿಸೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್-ಪೇಜ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of in-page challenge number 318, and we appreciate Uma, Shobhashri, Sujan, Shrikant, Deepit, Viresh, Kumari, Divya, Babu, Hanumant, and many others also have given correct answers. Thank you very much for your participation. With this, let's get into the first article. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ ಬಂದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ನೋಟಿಫೈಯಬಲ್ ಡಿಸೀಸ್ ಅಥವಾ ಅಧಿಸೂಚಿತ ಕಾಯಿಲೆ ಅಂತ ಕರಿತೇವೆ. ಸೊ ಕರ್ನಾಟಕದಲ್ಲಿ ಮಾನವರಿಗೆ ಬರ್ತಕ್ಕಂಥ ಈ ರೇಬೀಸ್ ಕಾಯಿಲೆ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಅಧಿಸೂಚಿತ ಕಾಯಿಲೆ ಎಂದು ಘೋಷಣೆ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ನೋಟಿಫೈಯಬಲ್ ಡಿಸೀಸ್ ಅಂತ ಕರಿತೇವೆ. ಸೊ ನೋಟಿಫೈಯಬಲ್ ಡಿಸೀಸ್ ಅಂತ ಅದನ್ನ ಗುರುತು ಮಾಡಿದ್ರೆ ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಅದಕ್ಕಿಂತ ಮುಂಚೆ ನಾವು ರೇಬೀಸ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದು ಒಂದು ವೈರಸ್ ನಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ವೈರಸ್ ಪ್ರಮುಖವಾಗಿ ಡಾಗ್ಸ್ ಅಥವಾ ನಾಯಿಗಳಲ್ಲಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಈ ಒಂದು ವೈರಸ್ ಇರ್ತಕ್ಕಂಥ ಡಾಗ್ ಯಾವುದೇ ಮನುಷ್ಯರನ್ನ ಅಥವಾ ವ್ಯಾಕ್ಸಿನ್ ತೆಗೆದುಕೊಳ್ಳದೆ ಇರ್ತಕ್ಕಂಥವ್ರನ್ನ ಬೈಟ್ ಮಾಡಿದಾಗ ಆ ವೈರಸ್ ಆ ಮನುಷ್ಯರಿಗೆ ಎಂಟರ್ ಆಗಿ ಅವರ ಕೇಂದ್ರೀಯ ನರಮಂಡಲ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ನಾವೇನ್ ಕರಿತೇವೆ, ಸೊ ಅದರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಇದು ಬರೀ ನಾಯಿಗಳ ಕಚ್ಚುವಿಕೆಯಿಂದ ಮಾತ್ರ ಬರುವುದಿಲ್ಲ, ಅದ್ರ ಜೊತೆ ಬ್ಯಾಟ್ ಆಗಿರ್ಬೋದು, ಫಾಕ್ಸ್ ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು ಅಥವಾ ಸ್ಕಂಕ್ ಅಂತ ಕರಿತೇವೆ. ಸೊ ಈ ಪ್ರಾಣಿಗಳಿಂದ ಕೂಡ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಕಾಯಿಲೆ ಬಂದಾಗ ವಿಶೇಷವಾಗಿ ಹೈಡ್ರೋಫೋಬಿಯಾ ಅಂತ ಕರಿತೇವೆ. ಸೊ ಆ ಒಂದು ರೇಬಿಸ್ಗೆ ತುತ್ತಾಗಿರ್ತಕ್ಕಂಥವ್ರಿಗೆ ಹೈಡ್ರೋಫೋಬಿಯಾ ಇರುತ್ತೆ, ಅಂದ್ರೆ ನೀರನ್ನ ಕಂಡರೆ ಭಯ ಪಡ್ತಕ್ಕಂಥ ಒಂದು ವಿಶೇಷವಾದ ಒಂದು ಕ್ಯಾರೆಕ್ಟರಿಸ್ಟಿಕ್ ಬರುತ್ತೆ. ಅದಾದ್ಮೇಲೆ ಬಾಯಿಯಲ್ಲಿ ಫ್ರೋದಿಂಗ್ ಬರುತ್ತೆ ಅಥವಾ ನೊರೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಇದನ್ನ ನಾವು ರೇಬೀಸ್ ಅಂತ ಕರಿತೇವೆ. ಸೊ ಈ ಒಂದು ಕಾಯಿಲೆಯನ್ನ ತಡೆಗಟ್ಟಲಿಕ್ಕೆ ಕರ್ನಾಟಕ ಸರ್ಕಾರ ಇದನ್ನ ನೋಟಿಫೈಯಬಲ್ ಡಿಸೀಸ್ ಅಂತ ಈಗ ಡಿಕ್ಲೇರ್ ಮಾಡಿರುತ್ತೆ. ಸೊ ಇದು ಯಾವ ಕಾಯ್ದೆಯ ಪ್ರಕಾರ ಅಂದ್ರೆ ಕರ್ನಾಟಕ ಎಪಿಡೆಮಿಕ್ಸ್ ಡಿಸೀಸಸ್ ಆಕ್ಟ್ 2020 ಪ್ರಕಾರ, ಅಂದ್ರೆ ಕರ್ನಾಟಕ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 2020ರ ಅಡಿಯಲ್ಲಿ ಸೊ ಇದನ್ನ ಅಧಿಸೂಚಿತ ರೋಗ ಎಂದು ಘೋಷಣೆ ಮಾಡಲಾಗಿರುತ್ತೆ. ಸೊ ಯಾವ ಒಂದು ಕಾಯಿಲೆ ಅಧಿಸೂಚಿತ ರೋಗ ಅಂತ ಡಿಕ್ಲೇರ್ ಆಗಿರುತ್ತೆ, ಸೊ ಅದಾದ್ಮೇಲೆ ಏನೇನ್ ಬದಲಾವಣೆ ಆಗುತ್ತೆ ಅಂದ್ರೆ
ಇಟ್ ಈಸ್ ನೌ ಮ್ಯಾಂಡೇಟರಿ ಫಾರ್ ಆಲ್ ಗವರ್ನಮೆಂಟ್ ಅಂಡ್ ಪ್ರೈವೇಟ್ ಹೆಲ್ತ್ ಫೆಸಿಲಿಟೀಸ್. ಅಂದ್ರೆ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಆರೋಗ್ಯ ಸೌಲಭ್ಯ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮೆಡಿಕಲ್ ಕಾಲೇಜಸ್ ಅಥವಾ ವೈದ್ಯಕೀಯ ಕಾಲೇಜುಗಳು ಅಂತ ನಾವೇನ್ ಕರಿತೇವೆ. ಸೊ ಇಲ್ಲಿ ಪ್ರಮುಖವಾಗಿ ದೇ ಶುಡ್ ಆಲ್ ರಿಪೋರ್ಟ್ ಆಲ್ ಸಸ್ಪೆಕ್ಟೆಡ್, ಪ್ರಾಬಬಲ್ ಅಂಡ್ ಕನ್ಫರ್ಮ್ಡ್ ಹ್ಯೂಮನ್ ರಾಬಿಸ್ ಕೇಸಸ್ ಟು ದಿ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್. ಅಂದ್ರೆ ನಮ್ಮ ರಾಜ್ಯ ಆರೋಗ್ಯ ಇಲಾಖೆ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಇಲಾಖೆಗೆ ಈ ರೇಬೀಸ್ಗೆ ಸಂಬಂಧಪಟ್ಟಂತೆ ಶಂಕಿತರಾಗಿರ್ಬೋದು, ಸಂಭವನೀಯತೆ ಇರ್ತಕ್ಕಂಥವ್ರಾಗಿರ್ಬೋದು ಅಥವಾ ರೇಬೀಸ್ ದೃಢಪಟ್ಟಿರ್ತಕ್ಕಂಥವ್ರಾಗಿರ್ಬೋದು, ಇವರೆಲ್ಲರ ವರದಿಗಳನ್ನ ಕಡ್ಡಾಯವಾಗಿ ರಾಜ್ಯ ಆರೋಗ್ಯ ಇಲಾಖೆಗೆ ವರದಿ ಮಾಡಬೇಕಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ, ಸೊ ನಮ್ಗೆ ಒಂದು ಡೇಟಾ ಬೇಸ್ ಸಿಗುತ್ತೆ. ಆ ಒಂದು ಡೇಟಾ ಬೇಸ್ ನಮ್ಗೆ ಮುಂದಿನ ಒಂದು ಆಕ್ಷನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಥಮ ಹೆಜ್ಜೆ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ನ ಅಡಿಯಲ್ಲಿ ನೋಟಿಫೈಯಬಲ್ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ ರೇಬಿಸ್ ನಿಂದ ಪ್ರತಿ ವರ್ಷ ಭಾರತ ದೇಶದಲ್ಲಿ 20,000 ಪರ್ಸನ್ಸ್ ಡೆತ್ ಆಗುತ್ತೆ. ಅಂದ್ರೆ 20,000ಕ್ಕಿಂತ ಹೆಚ್ಚು ಜನರು ಕೊಲ್ಲಲ್ಪಡ್ತಾರೆ. ಅಂಡ್ ಅಪ್ ಟು 60% ಆಫ್ ದಿ ಕೇಸಸ್ ಏನಿದಾವೆ, ಸೊ ಇದು ಪ್ರಮುಖವಾಗಿ 15 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ತಡೆಗಟ್ಟಲಿಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಥವಾ ಈ ಒಂದು ರಾಷ್ಟ್ರೀಯ ರೇಬಿಸ್ ನಿಯಂತ್ರಣ ಕಾರ್ಯಕ್ರಮವನ್ನ 5th ಇಯರ್ ಪ್ಲಾನ್ ಅಂತ ನಾವೇನ್ ಕರಿತೇವೆ. ಅಂದ್ರೆ 12ನೇ ಪಂಚವಾರ್ಷಿಕ ಯೋಜನೆ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ರಾಷ್ಟ್ರೀಯ ರೇಬಿಸ್ ನಿಯಂತ್ರಣ ಕಾರ್ಯಕ್ರಮವನ್ನ ಜಾರಿಗೊಳಿಸಲಾಗಿರುತ್ತೆ. ಅದಾದ್ಮೇಲೆ ದಿ ಓಲ್ಡೆಸ್ಟ್ ರೆಕಗ್ನೈಸ್ಡ್ ಝೂನೋಟಿಕ್ ಡಿಸೀಸ್ ಇದಾಗಿರುತ್ತೆ. ಝೂನೋಟಿಕ್ ಅಂದ್ರೆ ನಿಮ್ಗೆ ಈಗಾಗಲೇ ಎಲ್ಲ ಗೊತ್ತಿರುತ್ತೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವು ಝೂನೋಟಿಕ್ ಕಾಯಿಲೆಗಳು ಅಂತ ಕರಿತೇವೆ. ಝೂ ಅಂದ್ರೆ ನಿಮ್ಗೆ ಗೊತ್ತು, ಪ್ರಾಣಿ ಮೃಗಾಲಯ ಅಂತ ಗೊತ್ತಿರುತ್ತೆ. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನ ನಾವು ಝೂನೋಟಿಕ್ ಕಾಯಿಲೆಗಳಂತ ಕರಿತೇವೆ. ಸೊ ಝೂನೋಟಿಕ್ ಕಾಯಿಲೆಗಳಲ್ಲಿ ಅತ್ಯಂತ ಹಳೆಯ ಕಾಯಿಲೆ ಆಗಿರ್ತಕ್ಕಂಥದ್ದು ಒಂದು ರೇಬಿಸ್ ಕಾಯಿಲೆ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್. ಸೊ 28ನೇ ಸೆಪ್ಟೆಂಬರ್ ಅನ್ನ ಪ್ರತಿ ವರ್ಷ ಪ್ರಪಂಚದಾದ್ಯಂತ ವರ್ಲ್ಡ್ ರೇಬಿಸ್ ಡೇ ಅಥವಾ ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಸೊ ಏನಕ್ಕೆ ಮಾಡ್ತಾರಂದ್ರೆ ಈ ಒಂದು ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇದೇ ದಿನಾಂಕದಂದು ಏನಕ್ಕೆ ಮಾಡ್ತಾರಂದ್ರೆ ಇಟ್ ಇಸ್ ದಿ ಡೆತ್ ಆನಿವರ್ಸರಿ ಆಫ್ ಲೂಯಿಸ್ ಪ್ಯಾಶ್ಚರ್. ಸೊ ಲೂಯಿಸ್ ಪ್ಯಾಶ್ಚರ್ ಸೊ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಲಸಿಕೆಯನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ವಿಜ್ಞಾನಿಯಾಗಿರ್ತಕ್ಕಂಥ ಲೂಯಿಸ್ ಪ್ಯಾಶ್ಚರ್ ಅವರ ಮರಣ ವಾರ್ಷಿಕೋತ್ಸವ ಆಗಿರೋದ್ರಿಂದ ಸೆಪ್ಟೆಂಬರ್ 28ನೇ ತಾರೀಕನ್ನ ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂದ್ರೆ 1 ಹೆಲ್ತ್ 0 ಡೆತ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಫೆಲೋ ಆಫ್ TWAS ಆಫ್ ಯುನೆಸ್ಕೋ. ಸೊ ಯುನೆಸ್ಕೋ ವತಿಯಿಂದ ಒಂದು TWAS ಅಂತ ಒಂದು ಯೂನಿಟ್ ಇರುತ್ತೆ. TWAS ಅಂದ್ರೆ ದಿ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸಸ್ ಗೆ ಸಂಬಂಧಪಟ್ಟಂತೆ ಒಂದು ಯೂನಿಟ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಫೆಲೋಶಿಪ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಫೆಲೋ ಆಗಿ ಭಾರತ ದೇಶದ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ವ್ಯಕ್ತಿಯನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ, TWAS ಪ್ರಮುಖವಾಗಿ ಯಾವ ಕ್ಷೇತ್ರದಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು TWAS ಗೆ ಆಯ್ಕೆ ಆಗಿರ್ತಕ್ಕಂಥ ಪರ್ಸನ್ ಯಾರು ಅಂದ್ರೆ ಫಾರ್ಮರ್ ವೈಸ್ ಚಾನ್ಸಲರ್ ಆಫ್ ಯೂನಿವರ್ಸಿಟಿ ಆಫ್ ಮೈಸೂರು KS ರಂಗಪ್ಪ. ಅಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯ ಏನಿದೆ ಇದರ ಮಾಜಿ ಕುಲಪತಿಗಳಾಗಿರ್ತಕ್ಕಂಥ KS ರಂಗಪ್ಪ ರವರನ್ನ he has been elected as the ಫೆಲೋ ಆಫ್ ದಿ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸಸ್. ಸೊ TWAS ಅಂದ್ರೆ ದಿ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸಸ್ ಅಥವಾ ವಿಶ್ವ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಫೆಲೋ ಆಗಿ ಇವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಅಂದ್ರೆ ಈ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಈ ವಿಜ್ಞಾನದ ಪ್ರಗತಿಯನ್ನ ಮಾಡ್ಲಿಕ್ಕೆ ಯುನೆಸ್ಕೋ ವತಿಯಿಂದ ಒಂದು ಯೂನಿಟ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದನ್ನ ನಾವು ವಿಶ್ವ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಕರಿತೇವೆ. ಸೊ ಈ ಒಂದು ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸಸ್ ಏನಿದೆ ಇದಕ್ಕೆ ಫೆಲೋ ಆಗಿ ಕರ್ನಾಟಕ ರಾಜ್ಯದ KS ರಂಗಪ್ಪ ರವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಇವರ ಒಂದು ಟೆನ್ಯೂರ್ ಅಂತಕ್ಕಂಥ ನಾವ್ ಏನ್ ಕರಿತೇವೆ ಅಂದ್ರೆ ಫೆಲೋಶಿಪ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜನವರಿ 1, 2023ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಫೆಲೋಶಿಪ್ ಅಂತ ನಾವೇನ್ ಕರಿತೇವೆ ಅಥವಾ TWAS ಅಂತ ನಾವೇನ್ ಕರಿತೇವೆ. ಸೊ ಇಟ್ ಈಸ್ ದಿ ಯೂನಿಟ್ ಆಫ್ ಯುನೆಸ್ಕೋ. ಸೊ ಯುನೆಸ್ಕೋದ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಂದ್ರೆ ಇಟಲಿಯ ಟ್ರೈಸ್ಟೆಯಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ
1983ರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಡೆವಲಪಿಂಗ್ ನೇಷನ್ಸ್ ಅಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳಿಗೆ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದುವರೆಗೂ 1296 ಎಲೆಕ್ಟೆಡ್ ಫೆಲೋಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಎಲ್ಲಾ ಫೆಲೋಗಳನ್ನ 100 ಕಂಟ್ರೀಸ್ ಗಳಿಂದ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ 100 ಕಂಟ್ರೀಸ್ ಗಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ 1296 ಫೆಲೋಸ್ ಗಳಲ್ಲಿ 11 ಜನರಿಗೆ ಈಗಾಗಲೇ ನೊಬೆಲ್ ಪ್ರಶಸ್ತಿ ಕೂಡ ಬಂದಿರುತ್ತೆ. ಸೊ TWAS ನ ಪ್ರಮುಖವಾದ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಟು ಎನ್ಕರೇಜ್ ಸೈಂಟಿಫಿಕ್ ರಿಸರ್ಚ್ ಇನ್ ಸಾಲ್ವಿಂಗ್ ಮೇಜರ್ ಚಾಲೆಂಜಸ್ ಫೇಸಿಂಗ್ ದಿ ಡೆವಲಪಿಂಗ್ ಕಂಟ್ರೀಸ್. ಅಂದ್ರೆ ಈ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಎದುರಿಸ್ತಾ ಇರ್ತಕ್ಕಂಥ ಪ್ರಮುಖ ಸವಾಲುಗಳೇನಿರ್ತವೆ, ಸೊ ಅದಕ್ಕೆ ವೈಜ್ಞಾನಿಕ ಸಂಶೋಧನೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಸೊ ಪ್ರೊಫೆಸರ್ ರಂಗಪ್ಪ ಈ ಒಂದು ಯೂನಿಟ್ಗೆ ಫೆಲೋ ಆಗಿರುವ ಕಾರಣದಿಂದ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ರಿಸರ್ಚ್ ಗಳಂತ ನಾವೇನ್ ಕರಿತೇವೆ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಗ್ರಾಂಟ್ ಅಥವಾ ಅನುದಾನ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಅನುದಾನ ಮಾಡ್ಲಿಕ್ಕೆ ಇವರು ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡ್ಬೋದಾಗಿರುತ್ತೆ ಅಥವಾ ನಾಮ ನಿರ್ದೇಶನ ಮಾಡ್ಬೋದಾಗಿರುತ್ತೆ. ಸೊ ಇವರು ಮಾಡಿರ್ತಕ್ಕಂಥ ನಾಮಿನೇಷನ್ ನ ಪ್ರಕಾರ ಈ ಸೈಂಟಿಫಿಕ್ ರಿಸರ್ಚ್ಗೆ ಬೇಕಾಗಿರ್ತಕ್ಕಂಥ ಫಂಡ್ಸ್ ಅನ್ನ TWAS ನ ಮುಖಾಂತರ ಒದಗಿಸಲಾಗುತ್ತದೆ. ಸೊ ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ TWAS. So with this we have come to the third article. This is about IIT Madras researchers developed Sindhuja 1. So IIT Madras ಸಂಶೋಧಕರು ಸಿಂಧುಜಾ 1 ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಸಿಂಧುಜಾ 1 ಅಂದ್ರೆ ಸೊ ಈ ನೀರಿನ ವೇವ್ಸ್ ಏನಿರುತ್ತೆ ಅಥವಾ ತರಂಗಗಳು ಅಂತ ನಾವೇನ್ ಕರಿತೇವೆ, ಅಲೆಗಳು ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಅಲೆಗಳನ್ನ ಉಪಯೋಗಿಸಿಕೊಂಡು ವಿದ್ಯುತ್ ಅನ್ನ ತಯಾರಿ ಮಾಡ್ತಕ್ಕಂಥ ಒಂದು ಘಟಕವನ್ನ ನಾವು ಸಿಂಧುಜಾ 1 ಅಂತ ಕರಿತೇವೆ. ಸೊ ಈ ಒಂದು ಸಿಂಧುಜಾ 1 ಅನ್ನ ನಾವು ಅದರ ಪ್ರಿನ್ಸಿಪಲ್ ನ ನಾವು ನೋಡೋದಾದ್ರೆ, ಸೊ ಈ ಒಂದು ಚಿತ್ರದಲ್ಲಿ ನೀವು ನೀರಿನ ಅಲೆಗಳನ್ನ ನೋಡ್ಬೋದಾಗಿರುತ್ತೆ. ಸೊ ನೀರಿನ ಅಲೆಗಳಿಗೆ ಅಡ್ಡವಾಗಿ ಒಂದು ಫ್ಲೋಟಿಂಗ್ ಬಿಯೋ ಅಂತ ಒಂದು ಪ್ಲೇಟ್ ಅನ್ನ ಹಾಕಿರ್ತಾರೆ. ಸೊ ಯಾವಾಗ ಅದು ವೇವ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಸೊ ಇದು ಕೂಡ ಟು ಅಂಡ್ ಫ್ರೋ ಮೋಷನ್ ಆಗ್ತಾ ಇರುತ್ತೆ ಅಥವಾ ಅದು ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಯಾವಾಗ ಇದು ಆಸಿಲೇಟ್ ಆಗುತ್ತೆ, ಸೊ ಇದನ್ನ ಫರ್ದರ್ ಎಕ್ವಿಪ್ಮೆಂಟ್ಸ್ ಗೆ ಕನೆಕ್ಟ್ ಮಾಡಿ ಅಲ್ಲಿಂದ ವಿದ್ಯುತ್ ಅನ್ನ ಡೆವಲಪ್ ಮಾಡಲಾಗುತ್ತೆ. ಸೊ ಈ ಒಂದು ಎಕ್ವಿಪ್ಮೆಂಟ್ ಅನ್ನ ನಾವು ಸಿಂಧುಜಾ 1 ಅಂತ ಕರಿತೇವೆ. ಸೊ ಹಾಗಿದ್ರೆ ಈ ರೀತಿ ನೀರಿನ ಅಲೆಗಳಿಂದ ವಿದ್ಯುತ್ ಅನ್ನ ತಯಾರಿ ಮಾಡ್ತಕ್ಕಂಥ ಪ್ರಪ್ರಥಮ ಘಟಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಇಸ್ಲೆ ಲಿಂಪೆಟ್ ಅಂತ ಕರಿತೇವೆ. ಸೊ ಇಸ್ಲೆ ಲಿಂಪೆಟ್ ಅಂತಕ್ಕಂಥದ್ದು ಈ ನೀರಿನ ವೇವ್ಸ್ ಇಂದ ವಿದ್ಯುತ್ ಅನ್ನ ತಯಾರಿ ಮಾಡ್ತಕ್ಕಂಥ ಮೊಟ್ಟ ಮೊದಲ ಯೂನಿಟ್ ಆಗಿರುತ್ತೆ. ಸೊ ಇದರ ಪ್ರಿನ್ಸಿಪಲ್ ನ ನಾವು ನೋಡಿದಾಗ, ಸೊ ಇದು ನೀರಿನ ವೇವ್ಸ್ ಆಗಿರುತ್ತೆ. ಸೊ ನೀರಿನ ವೇವ್ಸ್ ಗೆ ಅಡ್ಡಲಾಗಿ ಒಂದು ಪ್ಯಾನಲ್ ಅನ್ನ ಇಡ್ಲಾಗಿರುತ್ತೆ. ಸೊ ನೀರು ಒಳಗಡೆ ಹೋದಾಗ ಮತ್ತೆ ಅದರ ಲೆವೆಲ್ ಕಡಿಮೆ ಆದಾಗ ಈ ಏರ್ ಮೂವ್ಮೆಂಟ್ ಏನಾಗುತ್ತೆ, ಆ ಒಂದು ಏರ್ ಮೂವ್ಮೆಂಟ್ ಇಂದ ಇಲ್ಲಿರ್ತಕ್ಕಂಥ ಪ್ಲೇಟ್ ಏನಾಗುತ್ತೆ ಆಸಿಲೇಟ್ ಆಗ್ತಾ ಇರುತ್ತೆ. ಸೊ ಈ ಆಸಿಲೇಟ್ ಆಗುವುದರ ಮುಖಾಂತರ ವಿದ್ಯುತ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಯೂನಿಟ್ ದಟ್ ಜನರೇಟೆಡ್ ಎಲೆಕ್ಟ್ರಿಸಿಟಿ ಫ್ರಮ್ ದಿ ವಾಟರ್ ವೇವ್ಸ್. ಸೊ ಈಗ ಸಿಂಧುಜಾ ಅಂತಕ್ಕಂಥದ್ದು ಭಾರತ ರಾಷ್ಟ್ರದ ವಿಜ್ಞಾನಿಗಳು ಡಿಸ್ಕವರ್ ಮಾಡಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಸಿಂಧುಜಾನ ಡೆವಲಪ್ ಮಾಡಿರ್ತಕ್ಕಂಥವ್ರು IIT ಮಡ್ರಾಸ್ ನ ಸಂಶೋಧಕರು ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಇದಕ್ಕೆ ನಾಮಕರಣ ಏನಂತ ಮಾಡಿರ್ತಾರೆ ಅಂದ್ರೆ ಸಿಂಧುಜಾ ಅಂತ ನಾಮಕರಣ ಮಾಡಿರ್ತಾರೆ. ಸೊ IIT ಮಡ್ರಾಸ್ ಆಗಿರೋದ್ರಿಂದ ಸೊ ಇದನ್ನ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂದ್ರೆ ಅಬೌಟ್ 6 ಕಿಲೋಮೀಟರ್ಸ್ ಫ್ರಮ್ ದಿ ಕೋಸ್ಟ್ ಆಫ್ ಟ್ಯೂಟಿಕೋರಿನ್ ಇನ್ ತಮಿಳುನಾಡು. ಸೊ ತಮಿಳುನಾಡಿನ ಟ್ಯೂಟಿಕೋರಿನ್ ಕರಾವಳಿಯಿಂದ 6 ಕಿಲೋಮೀಟರ್ ದೂರದಲ್ಲಿ ಇದನ್ನ ನಿಯೋಜನೆ ಮಾಡಿರ್ತಾರೆ. ಸೊ ಎಷ್ಟು ಡೆಪ್ತ್ ಅಲ್ಲಿ ಇದನ್ನ ಮಾಡಿರ್ತಾರೆ ಅಂದ್ರೆ ಆ ಸಮುದ್ರ ಸುಮಾರು 20 ಕಿಲೋಮೀಟರ್ ಅಥವಾ 20 ಮೀಟರ್ಸ್ ಆಳದಲ್ಲಿ ಇದನ್ನ ನಿಯೋಜನೆ ಮಾಡಿರ್ತಾರೆ. ಸೊ ಪ್ರಸ್ತುತವಾಗಿ ಇದು ಎಷ್ಟು ವ್ಯಾಟ್ಸ್ ಅಷ್ಟು ಎನರ್ಜಿನ ಡೆವಲಪ್ ಮಾಡುತ್ತೆ ಅಂದ್ರೆ 100 ವ್ಯಾಟ್ಸ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಸೊ ಮುಂದಿನ 3 ವರ್ಷಗಳಲ್ಲಿ 1 ಮೆಗಾವ್ಯಾಟ್ಸ್ ಅಷ್ಟು ವಿದ್ಯುತ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಸಿಂಧುಜಾ 1 ಮುಖಾಂತರ ಹೆಚ್ಚಿಸ್ತಕ್ಕಂಥ ಒಂದು ಆಂಟಿಸಿಪೇಷನ್ ಇರುತ್ತೆ. ಸೊ ಈ ಒಂದು ಸಿಂಧುಜಾ 1 ಯಾವ ಟೆಕ್ನಾಲಜಿ ಮುಖಾಂತರ ಅದು ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದ್ರೆ ಪಾಯಿಂಟ್ ಅಬ್ಸಾರ್ಬರ್ ವೇವ್ ಎನರ್ಜಿ ಕನ್ವರ್ಟರ್ ಅಂತ ಕರಿತೇವೆ. ಸೊ ಈ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ವಿದ್ಯುತ್ ಅನ್ನ ಇಲ್ಲಿ ಡೆವಲಪ್ ಮಾಡಲಾಗುತ್ತೆ. ಹಾಗಿದ್ರೆ ಪ್ರಪಂಚದ ಮೊಟ್ಟ ಮೊದಲ ಈ ಒಂದು ವಾಟರ್ ವೇವ್ ವಿದ್ಯುತ್ ಜನರೇಷನ್ ನ ನಾವೇನಂತ ಕರಿತೀವಿ ಅಂದ್ರೆ ಇಸ್ಲೆ ಲಿಂಪೆಟ್ ಅಂತ ಕರಿತೇವೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 2000ನೇ ಇಸ್ವಿಯಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಯಾವ ತತ್ವದ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಆಸಿಲೇಟಿಂಗ್ ವಾಟರ್ ಕಾಲಮ್ ಟೆಕ್ನಾಲಜಿ ಅಂತ ನಾವೇನ್ ಕರಿತೇವೆ. ಸೊ ಈ ತಂತ್ರಜ್ಞಾನದ ಮುಖಾಂತರ ಆರಂಭವಾಗಿದ್ದಂತಹ ಒಂದು ಟೆಕ್ನಾಲಜಿ ಆಗಿರುತ್ತೆ. ಸೊ ಇದನ್ನ ಡ್ಯೂ ಟು ವೇರಿಯಸ್ ರೀಸನ್ 2018ರಲ್ಲಿ ಇದನ್ನ ಡಿಕಮಿಷನ್ ಅಥವಾ ರದ್ದುಗೊಳಿಸಲಾಗಿರುತ್ತದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ODOP, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಏನ್ ಸ್ಟಾರ್ಟ್ ಮಾಡಿತ್ತು, ಈ ಇನಿಷಿಯೇಟಿವ್ ನ ಇವಾಗ ಇನ್ನೊಂದು ಕಾರ್ಯಕ್ರಮವಾಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ಸ್ ಆಸ್ ಎ
ಎಕ್ಸ್ಪೋರ್ಟ್ ಹಬ್ ಅಂತ ನಾವೇನ್ ಕರಿತೇವೆ, DEH ಅಂತ ನಾವೇನ್ ಕರಿತೇವೆ. ಸೊ ಇವೆರಡನ್ನ ಈಗ ಮರ್ಜ್ ಮಾಡಲಾಗಿರುತ್ತೆ. ಅಂದ್ರೆ ರಫ್ತು ಹಬ್ ನೊಂದಿಗೆ, ಅಂದ್ರೆ ಜಿಲ್ಲೆಗಳ ರಫ್ತು ಹಬ್ ಅಂತ ನಾವೇನ್ ಕರಿತೇವೆ, ರಫ್ತು ಕೇಂದ್ರ ಅಂತ ನಾವೇನ್ ಕರಿತೇವೆ, ಈ ಒಂದು ಕಾರ್ಯಾಚರಣೆಗೆ ವಿಲೀನಗೊಳಿಸಲಾಗಿರುತ್ತೆ. ಅಂದ್ರೆ ಇನ್ಮೇಲೆ ODOP ಇರೋದಿಲ್ಲ. ಸೊ ಅದನ್ನ ಡಿಸ್ಟ್ರಿಕ್ಟ್ಸ್ ಆಸ್ ಎಕ್ಸ್ಪೋರ್ಟ್ ಹಬ್ಗೆ ಮರ್ಜ್ ಮಾಡಲಾಗಿರುತ್ತೆ. ಹಾಗಿದ್ರೆ ODOP ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ODOP ಬಂದು ಆಪರೇಷನಲಿ ಮರ್ಜ್ಡ್ ವಿತ್ ಡಿಸ್ಟ್ರಿಕ್ಟ್ಸ್ ಹ್ಯಾಸ್ ಎಕ್ಸ್ಪೋರ್ಟ್ ಹಬ್, DEH ಅಂತ ನಾವೇನ್ ಕರಿತೇವೆ. ಸೊ ಇದ್ರ ಜೊತೆ ಇದನ್ನ ಮರ್ಜ್ ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ODOP ಅಂದ್ರೆ, ಸೊ ಇಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಆಲ್ ಸ್ಟೇಟ್ಸ್ ಅಂಡ್ ಯುಟೀಸ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದನ್ನ ಪ್ರಾರಂಭ ಮಾಡಲಾಗಿತ್ತು. ಇದರ ಪರ್ಪಸ್ ಏನು ಅಂದ್ರೆ, ಟ್ರಾನ್ಸ್ಫಾರ್ಮೇಶನಲ್ ಸ್ಟೆಪ್ ಟುವರ್ಡ್ಸ್ ರಿಯಲೈಸಿಂಗ್ ದಿ ಟ್ರೂ ಪೊಟೆನ್ಶಿಯಲ್ ಆಫ್ ದಿ ಡಿಸ್ಟ್ರಿಕ್ಟ್. ಅಂದ್ರೆ ಆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದ ಉತ್ಪನ್ನವನ್ನ ಗುರುತಿಸಿ ಆ ಒಂದು ಪ್ರಾಡಕ್ಟ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಥವಾ ಡೊಮೆಸ್ಟಿಕ್ ಮಾರ್ಕೆಟ್, ಆ ಒಂದು ಸಪ್ಲೈ ಚೈನ್ ಡೆವಲಪ್ಮೆಂಟ್ ಅಂತ ನಾವೇನ್ ಕರಿತೇವೆ, ಆ ಒಂದು ಸಪ್ಲೈ ಚೈನ್ ನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ನಾವು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಕರಿತೇವೆ. ಸೊ ಇದರ ಗುರಿ ಏನಾಗಿತ್ತು ಅಂದ್ರೆ, ಫೋಸ್ಟರಿಂಗ್ ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್ ಅಕ್ರಾಸ್ ಆಲ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಕಂಟ್ರಿ. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳೇನಿದಾವೆ, ಎಲ್ಲ ಜಿಲ್ಲೆಗಳು ಸಮತೋಲಿತವಾಗಿ ಪ್ರಾದೇಶಿಕವಾಗಿ ಅಭಿವೃದ್ಧಿ ಹೊಂದತಕ್ಕಂಥದ್ದನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಗುರಿಯಾಗಿತ್ತು. ಅದಾದ್ಮೇಲೆ ಈ ಒಂದು ಈ ಜಿಲ್ಲೆಗಳನ್ನ ಕನ್ವರ್ಟಿಂಗ್ ಇಂಟು ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಎಕ್ಸ್ಪೋರ್ಟ್ ಹಬ್, ಅಂದ್ರೆ ಆ ಜಿಲ್ಲೆಗಳಿರ್ತಕ್ಕಂಥ ಪ್ರಾಡಕ್ಟ್ಗೆ ಪ್ರಾಮುಖ್ಯತೆಯನ್ನ ಕೊಡುವುದರ ಮುಖಾಂತರ ರಫ್ತು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಉತ್ಪನ್ನಗಳನ್ನ ಗುರುತಿಸ್ತಕ್ಕಂಥದ್ದು, ಅವುಗಳ ಉತ್ಪಾದನೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಆ ಜಿಲ್ಲೆಗಳನ್ನ ರಫ್ತು ಕೇಂದ್ರಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ಒಂದು ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಆಗಿತ್ತು. ಸೊ ಈ ಪ್ರೋಗ್ರಾಮ್ನ ಆಬ್ಜೆಕ್ಟಿವ್ ಮತ್ತೆ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಆಕ್ಷನ್ ಪ್ಲಾನ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ಡಿಸ್ಟ್ರಿಕ್ಟ್ ಆಸ್ ಎಕ್ಸ್ಪೋರ್ಟ್ ಹಬ್ ಅಂತ ನಾವೇನ್ ಕರಿತೇವೆ. ಸೊ ಇವೆರಡರ ಒಂದು ಆಬ್ಜೆಕ್ಟಿವ್ಸ್ ಎರಡೂ ಕೂಡ ಓವರ್ಲ್ಯಾಪ್ ಆಗ್ತಾ ಇದ್ದಂತಹ ಒಂದು ಕಾರಣದಿಂದ ಇವಾಗ ODOP ಯನ್ನ ಈಗ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಆಕ್ಷನ್ ಪ್ಲಾನ್ ಅಥವಾ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ಗೆ ಮರ್ಜ್ ಮಾಡಲಾಗಿರುತ್ತೆ. ಸೊ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ ಪ್ಲಾನ್ಸ್ ಕೂಡ ಇದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಇತ್ತು. ಅದೇನ್ ಮಾಡ್ತಾ ಇತ್ತು ಅಂದ್ರೆ, ಸಪೋರ್ಟ್ ಲೋಕಲ್ ಎಕ್ಸ್ಪೋರ್ಟರ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ರಫ್ತುದಾರರಾಗಿರ್ಬೋದು, ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ಬೋದು, ಇವ್ರನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಕ್ವಾಲಿಟಿ, ಅಂದ್ರೆ ಆ ಒಂದು ಪ್ರಾಡಕ್ಟ್ ನ ಗುಣಮಟ್ಟವನ್ನ ಹೆಚ್ಚು ಮಾಡ್ಲಿಕ್ಕೆ ಮತ್ತೆ ರೀಚಿಂಗ್ ಪೊಟೆನ್ಶಿಯಲ್ ಬೈಯರ್ಸ್ ಔಟ್ಸೈಡ್ ಇಂಡಿಯಾ, ಅಂದ್ರೆ ದೇಶದ ಹೊರಗಡೆ ಅದನ್ನ ಖರೀದಿ ಮಾಡ್ತಕ್ಕಂಥ ಬೈಯರ್ಸ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಆಕ್ಷನ್ ಪ್ಲಾನ್ ಅನ್ನ ನಾವು ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಆಕ್ಷನ್ ಪ್ಲಾನ್ ಅಂತ ಕರಿತೇವೆ. ಸೊ ಇವೆರಡರ ಆಬ್ಜೆಕ್ಟಿವ್ ಒಂದೇ ಇರುವ ಕಾರಣದಿಂದ ODOP ಯನ್ನ ಡಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಹಬ್ಗೆ ಮರ್ಜ್ ಮಾಡಲಾಗಿರುತ್ತೆ. So with this we have come to the fifth article. This is about spatial data infrastructure geo portal. So ಇದನ್ನ ಜಿಯೋ ಲಡಾಕ್ ಅಂತ ಕರಿತೇವೆ. ಸೊ ಇಲ್ಲಿ ಜಿಯೋ ಲಡಾಕ್ ಅಥವಾ ಲಡಾಕ್ ನಲ್ಲಿ ಇವಾಗ ಒಂದು ಜಿಯೋ ಪೋರ್ಟಲ್ ಅನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಇಸ್ರೋ ಜೊತೆ ಒಂದು ಒಪ್ಪಂದ ಆಗಿತ್ತು. ಸೊ ಈ ಒಂದು ಒಪ್ಪಂದದ ಮೇರೆಗೆ ಲಡಾಕ್ ನಲ್ಲಿ ಜಿಯೋ ಪೋರ್ಟಲ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಜಿಯೋ ಪೋರ್ಟಲ್ ಅಂದ್ರೆ ಏನು, ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನ ಕೊಡ್ತಕ್ಕಂಥ ಒಂದು ಪೋರ್ಟಲ್ ಅನ್ನ ನಾವು ಜಿಯೋ ಪೋರ್ಟಲ್ ಅಂತ ಕರಿತೇವೆ. ಆ ಪ್ರದೇಶದ ವೆದರ್ ಆಗಿರ್ಬೋದು, ವೆಜಿಟೇಷನ್ ಆಗಿರ್ಬೋದು, ಆಕ್ವಿಫೇರ್ ಅಥವಾ ಅಲ್ಲಿರ್ತಕ್ಕಂಥ ವಾಟರ್ ರಿಸೋರ್ಸಸ್ ಆಗಿರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಸೊ ಅದನ್ನೆಲ್ಲ ಕಂಪೈಲ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಜಿಯೋ ಪೋರ್ಟಲ್ ಅಂತ ಕರಿತೇವೆ. ಸೊ ಈ ರೀತಿಯ ಜಿಯೋ ಪೋರ್ಟಲ್ ಅನ್ನ ಲಡಾಕ್ ಅಲ್ಲಿ ಅಭಿವೃದ್ಧಿ ಮಾಡ್ಲಾಗ್ತಾ ಇದೆ. ಅದಕ್ಕೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದ್ರೆ ಜಿಯೋ ಲಡಾಕ್ ಅಂತ ಕರಿತೇವೆ. ಸೊ ಈ ಒಂದು ಜಿಯೋ ಲಡಾಕ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಅಗ್ರಿಮೆಂಟ್ ಆಗಿರುತ್ತೆ. ಯಾರ್ಯಾರ ಜೊತೆ ಅಗ್ರಿಮೆಂಟ್ ಆಗಿರುತ್ತೆ ಅಂದ್ರೆ, ಗವರ್ನಮೆಂಟ್ ಆಫ್ ಲಡಾಕ್ ಅಂದ್ರೆ ಲಡಾಕ್ ಸರ್ಕಾರ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಏನಿದೆ, ಇದು ಇಸ್ರೋದ ಒಂದು ಘಟಕವಾಗಿರುತ್ತೆ. ಸೊ ಇಸ್ರೋದ ಒಂದು ಘಟಕವಾಗಿರ್ತಕ್ಕಂಥ IIRS ಮತ್ತೆ ಲಡಾಕ್ ಸರ್ಕಾರದ ನಡುವೆ ಆಗಿರ್ತಕ್ಕಂಥ ಒಂದು ಒಪ್ಪಂದದಿಂದ ಆ ಒಂದು ಜಿಯೋ ಲಡಾಕ್ ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಈ ಒಂದು ಪ್ರಪೋಸಲ್ ಈಗ ಫೈನಲ್ ಆಗಿರುತ್ತೆ. ಸೊ ಈ ಒಂದು ಜಿಯೋ ಪೋರ್ಟಲ್ ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ಲಡಾಕ್ ನಲ್ಲಿ ಪ್ರಮುಖವಾಗಿ ಏನಕ್ಕೆ ಯೂಸ್ ಮಾಡ್ಲಾಗುತ್ತೆ ಅಂದ್ರೆ, ಅಲ್ಲಿರ್ತಕ್ಕಂಥ ವಾಟರ್ ರಿಸೋರ್ಸಸ್ ಅಥವಾ ಜಲ ಸಂಪನ್ಮೂಲಗಳನ್ನ ಸರ್ವೆ ಮಾಡ್ಲಿಕ್ಕೆ, ವೆಜಿಟೇಷನ್ ಅಲ್ಲಿರ್ತಕ್ಕಂಥ ಸಸ್ಯ ವರ್ಗವನ್ನ ಸರ್ವೆ ಮಾಡ್ಲಿಕ್ಕೆ, ಮತ್ತೆ ಎನರ್ಜಿ ಪೊಟೆನ್ಶಿಯಲ್ ಅಥವಾ ಶಕ್ತಿ ಸಾಮರ್ಥ್ಯವನ್ನ ಒಂದು ಸರ್ವೆ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಇದ್ರ ಜೊತೆಗೆ ಇಟ್ ಆಲ್ಸೋ ಏಮ್ಸ್ ಟುವರ್ಡ್ಸ್ ಟ್ರೈನಿಂಗ್ ಆಫ್ UT ಲಡಾಕ್ ಅಫಿಷಿಯಲ್ಸ್ ಆನ್ ಜಿಯೋಸ್ಪೇಷಿಯಲ್ ಟೆಕ್ನಿಕ್ಸ್ ಅಂಡ್ ಅಪ್ಲಿಕೇಶನ್ಸ್. ಅಂದ್ರೆ ಈ ಒಂದು ಜಿಯೋಸ್ಪೇಷಿಯಲ್ ತಂತ್ರಜ್ಞಾನ ಏನಿದೆ, ಈ ಒಂದು ತಂತ್ರಜ್ಞಾನವನ್ನ ಅಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ಗೆ ತರಬೇತಿ ನೀಡ್ತಕ್ಕಂಥದ್ದು ಕೂಡ ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ.
ಸೊ ಈ ಒಂದು ಉದ್ದೇಶದಿಂದ ಆಸ್ ಐ ಟೋಲ್ಡ್ ಯು ಬಿಫೋರ್ ಇಸ್ರೋನ ಒಂದು ಯೂನಿಟ್ ಆಗಿರ್ತಕ್ಕಂಥ IIRS ಮತ್ತೆ UT ಲಡಾಖ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಜನವರಿ 1ಕ್ಕೆ ಈ ಒಂದು ಒಪ್ಪಂದ ಕಂಪ್ಲೀಟ್ ಆಗಿರುತ್ತೆ. ಸೊ ಇವಾಗ ಈ ಒಂದು ಒಪ್ಪಂದವನ್ನ ಮುಂದುವರಿಸಲಿಕ್ಕೆ ಒಂದು ಪ್ರಪೋಸಲ್ ಅನ್ನ ನೀಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಲಡಾಖ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ನಿಮ್ಗೆ ಆಲ್ರೆಡಿ ನಾವು ತಿಳಿಸ್ಕೊಟ್ಟಿರ್ತೇವೆ. ಇಸ್ರೋ ಇಸ್ ಸೆಟ್ಟಿಂಗ್ ಅಪ್ ಆನ್ ಆಪ್ಟಿಕಲ್ ಟೆಲಿಸ್ಕೋಪ್ ಅಟ್ ಹಾನ್ಲೆ, ಅಂದ್ರೆ ಈ ಒಂದು ಲಡಾಖ್ ನಲ್ಲಿ ಬರ್ತಕ್ಕಂಥ ಹ್ಯಾನ್ಲೆ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಹ್ಯಾನ್ಲೆ ಪ್ರದೇಶದಲ್ಲಿ ಇಸ್ರೋ ಈಗಾಗಲೇ ಈ ಒಂದು ಆಪ್ಟಿಕಲ್ ಟೆಲಿಸ್ಕೋಪ್ ಅಂತ ನಾವೇನ್ ಕರಿತೇವೆ, ಆಪ್ಟಿಕಲ್ ಟೆಲಿಸ್ಕೋಪ್ ಅನ್ನ ಈಗಾಗಲೇ ಸ್ಥಾಪನೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಇವಾಗ ಜಿಯೋ ಪ್ಲಾಟ್ಫಾರ್ಮ್ ಅನ್ನು ಕೂಡ ಅಲ್ಲಿ ಡೆವಲಪ್ ಮಾಡ್ತಾ ಇದೆ. So with this we have come to the 6th article. This is about Nai Roshni scheme has been merged with PM Vikas. So PM Vikas ಅಂತ ಒಂದು ಯೋಜನೆ ಇತ್ತು. ಆ ಒಂದು ಯೋಜನೆ ಅಡಿಯಲ್ಲಿ ನೈ ರೋಶ್ನಿ ಅಂತ ನಾವೇನ್ ಕರಿತೇವೆ, ಆ ಒಂದು ನೈ ರೋಶ್ನಿ ಯೋಜನೆಯನ್ನ PM ವಿಕಾಸ್ ಯೋಜನೆ ಜೊತೆಗೆ ವಿಲೀನಗೊಳಿಸಲಾಗಿರುತ್ತದೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ನೈ ರೋಶನಿ? ನೈ ರೋಶನಿ ಅಂತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಥವಾ ಅಲ್ಪಸಂಖ್ಯಾತರ ಸಚಿವಾಲಯದ ಅಡಿಯಲ್ಲಿ ಬಂದಂತಹ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ನಲ್ಲಿ ವಿಮೆನ್ ರೈಟ್ಸ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಕ್ಕುಗಳು ಅಂತ ನಾವೇನ್ ಕರಿತೇವೆ, ಆ ಒಂದು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ನಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ 6 days ನಾನ್ ರೆಸಿಡೆನ್ಷಿಯಲ್ ಅಂಡ್ 5 days ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇರುತ್ತೆ. ಅಂದ್ರೆ 6 ದಿನಗಳು ವಸತಿ ರಹಿತ ಮತ್ತು 5 ದಿನಗಳು ವಸತಿಯುಕ್ತ ತರಬೇತಿಯನ್ನ ನೀಡಲಾಗುತ್ತೆ. ಸೊ ಯಾವುದರ ಬಗ್ಗೆ ತರಬೇತಿ ನೀಡ್ತಾರೆ ಅಂದ್ರೆ ಮಹಿಳೆಯರ ಹಕ್ಕುಗಳ ಬಗ್ಗೆ ತರಬೇತಿಯನ್ನ ನೀಡಲಾಗುತ್ತೆ. ಸೊ ಇದರಲ್ಲಿ 18 ವರ್ಷ ಮೇಲ್ಪಟ್ಟು ಮತ್ತು 65 ವರ್ಷ ಒಳಪಟ್ಟ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ತ್ ಅಂಡ್ ಹೈಜೀನ್ ಆಗಿರ್ಬೋದು, ಲೀಗಲ್ ರೈಟ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಆರ್ಥಿಕ ಸಾಕ್ಷರತೆ ಆಗಿರ್ಬೋದು, ಸ್ವಚ್ಛ ಭಾರತ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಈ ರೀತಿಯ ಸಾಕಷ್ಟು ವಿಷಯಗಳನ್ನ ಅವರಿಗೆ ಅಲ್ಲಿ ಕಲಿಸಿಕೊಡಲಾಗುತ್ತಾ ಇತ್ತು. ಸೊ ಇದನ್ನ ಇವಾಗ ಏನ್ ಮಾಡಿರ್ತಾರೆ ಅಂದ್ರೆ PM ವಿಕಾಸ್ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಮರ್ಜ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾವುದೇ ರೀತಿಯ ಟ್ರೈನಿಂಗ್ ಸೆಂಟರ್ಸ್ ಇರೋದಿಲ್ಲ, ಅಂದ್ರೆ ಸರ್ಕಾರದ ವತಿಯಿಂದ ಯಾವುದೇ ತರಬೇತಿ ಕೇಂದ್ರಗಳಿರೋದಿಲ್ಲ. ಸೊ ಈ ಒಂದು ನೈ ರೋಶ್ನಿ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ PIA ಗಳನ್ನ ಡೆಲಿಗೇಟ್ ಮಾಡ್ತಾರೆ. PIA ಅಂದ್ರೆ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಅಂತ ನಾವೇನ್ ಕರಿತೇವೆ. ಸೊ ಆ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏಜೆನ್ಸಿಗಳೇನಿರ್ತವೆ ಸರ್ಕಾರದ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡು ನೈ ರೋಶಿನಿಯಲ್ಲಿ ಬರ್ತಕ್ಕಂಥ ಆಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡ್ತಕ್ಕಂಥದ್ದು ಅವರ ಒಂದು ಜವಾಬ್ದಾರಿಯಾಗಿತ್ತು. ಸೊ ಈ ಒಂದು ನೈ ರೋಶಿನಿ ಕಾರ್ಯಕ್ರಮವನ್ನ ಇವಾಗ PM ವಿಕಾಸ್ ಯೋಜನೆ ಅಡಿಗೆ ಅದನ್ನ ಮರ್ಜ್ ಮಾಡಿರ್ತಾರೆ. ಹಾಗಿದ್ರೆ ಇವತ್ತಿನ ನಮ್ಮ ಪ್ರಶ್ನೆ ಏನು ಅಂದ್ರೆ ವಾಟ್ ಈಸ್ PM ವಿಕಾಸ್ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. So with this we have come to the 7th article. This is about International Civil Aviation Day ಅಥವಾ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 7ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ದಿನವನ್ನ ಏನಕ್ಕೆ ಆಚರಣೆ ಮಾಡ್ತಾರೆ ಅಂದ್ರೆ ಟು ರೇಸ್ ಅವೇರ್ನೆಸ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್, ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನದ ಪ್ರಾಮುಖ್ಯತೆಯ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಸಿವಿಲ್ ಏವಿಯೇಷನ್ ಡೇಗೆ ಸಂಬಂಧಪಟ್ಟಂತೆ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇರುತ್ತೆ. ಇದನ್ನ ನಾವು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತ ನಾವು ಕರಿತೇವೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಏನಿದೆ, ಸೊ ಇದು ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಅಥವಾ ವಿಶೇಷವಾದ ಸಂಸ್ಥೆ ಆಗಿರುತ್ತೆ. ಸೊ ಇದರ ಕೆಲಸ ಏನು ಅಂದ್ರೆ ಕೋಆರ್ಡಿನೇಟ್ಸ್ ದಿ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಇಂಟರ್ನ್ಯಾಷನಲ್ ಏರ್ ನೇವಿಗೇಷನ್, ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ವಾಯು ಸಂಚರಣೆಗೆ ಸಂಬಂಧಪಟ್ಟಂತೆ ತತ್ವಗಳು ಮತ್ತು ತಂತ್ರಗಳನ್ನ ಸಂಘಟಿಸ್ತಕ್ಕಂಥ ಒಂದು ಸಂಸ್ಥೆಯನ್ನ ನಾವು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತ ಕರಿತೇವೆ. ಸೊ ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ನ ನಾವೆಲ್ಲಿ ನೋಡ್ಬೋದಾಗಿರುತ್ತೆ ಅಂದ್ರೆ ಕೆನಡಾದ ಕ್ವೆಬೆಕ್ ನ ಮಾಂಟ್ರಿಯಲ್ ಕ್ವಾರ್ಟ್ರಿಯರ್ ಇಂಟರ್ನ್ಯಾಷನಲ್ ಅಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ವರ್ಷದ ಈ ದಿನದ ಥೀಮ್ ಏನಾಗಿರುತ್ತೆ ಅಂದ್ರೆ ಅಡ್ವಾನ್ಸಿಂಗ್ ಇನೋವೇಷನ್ ಫಾರ್ ಗ್ಲೋಬಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್, ಅಂದ್ರೆ ಈ ಒಂದು ಜಾಗತಿಕ ವಾಯುಯಾನ ಅಭಿವೃದ್ಧಿಗಾಗಿ ಆವಿಷ್ಕಾರವನ್ನ ಮುಂದುವರಿಸ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈ ದಿನವನ್ನ 1994ರಲ್ಲಿ ಆಚರಣೆ ಮಾಡಲಾಗಿರುತ್ತೆ.
ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ವೆಸ್ಟ್ ಸ್ನಿಪೆಟ್ಸ್. ಸೊ ಇನ್ವೆಸ್ಟ್ ಸ್ನಿಪೆಟ್ಸ್ ನಲ್ಲಿ ನಾವು FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾವೇನ್ ಕರಿತೇವೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. 100% FDI ಅಲೌಡ್ ಫಾರ್ ಕಮರ್ಷಿಯಲ್ ಮೈನಿಂಗ್, ಅಂದ್ರೆ ಈ ಒಂದು ವಾಣಿಜ್ಯ ಗಣಿಗಾರಿಕೆ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಭಾರತದಲ್ಲಿ ನಡೀತಕ್ಕಂಥ ವಾಣಿಜ್ಯ ಗಣಿಗಾರಿಕೆಗೆ ಈಗ 100% ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಅವಕಾಶವನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಟು ಇನ್ಕ್ರೀಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಕೋಲ್, ಅಂದ್ರೆ ಭಾರತ ದೇಶದಲ್ಲಿ ಒಂದು ದೇಶೀಯ ಕಲ್ಲಿದ್ದಲಿನ ಉತ್ಪಾದನೆಯನ್ನ ಹೆಚ್ಚಿಸತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಇಂಪೋರ್ಟ್ ಆಫ್ ಕೋಲ್ ಬೈ ದಿ ಪವರ್ ಸೆಕ್ಟರ್ ಹ್ಯಾಸ್ ಇನ್ಕ್ರೀಸ್ ಟು ಅರೌಂಡ್ 39 ಮಿಲಿಯನ್ ಟನ್ಸ್ ದಿಸ್ ಇಯರ್. ಅಂದ್ರೆ ಈ ವರ್ಷ ಈ ಕಲ್ಲಿದ್ದಲು ಅಂತ ನಾವೇನ್ ಕರಿತೇವೆ, ಸೊ ಇದರ ಆಮದು ಸುಮಾರು 39 ಮಿಲಿಯನ್ ಟನ್ಗಳಷ್ಟು ಏರಿಕೆ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಈ ಒಂದು FDI ನ 100% ಮಾಡಿರ್ತಾರೆ. ಆರ್ಮ್ಡ್ ಫೋರ್ಸಸ್ ಫ್ಲಾಗ್ ಡೇ 2022 ಅಥವಾ ಸಶಸ್ತ್ರ ಪಡೆಗಳ ಧ್ವಜ ದಿನ 2022. ಸೊ ಈ ಒಂದು ದಿನವನ್ನು ಕೂಡ ಭಾರತ ದೇಶದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 7ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ದಿನದ ವಿಶೇಷ ಏನು ಅಂದ್ರೆ ಇಂಡಿಯನ್ ಫ್ಲಾಗ್ಸ್ ಆಗಿರ್ಬೋದು, ಬ್ಯಾಚಸ್ ಆಗಿರ್ಬೋದು, ಸ್ಟಿಕ್ಕರ್ಸ್ ಆಗಿರ್ಬೋದು, ಸೊ ಇದನ್ನ ಸೆಲ್ ಮಾಡಲಾಗುತ್ತೆ, ಅಂದ್ರೆ ಮಾರಾಟ ಮಾಡಲಾಗುತ್ತೆ. ಅದರಿಂದ ಬರ್ತಕ್ಕಂಥ ಒಂದು ಹಣ ಏನಿರುತ್ತೆ ಅದನ್ನ ವೆಲ್ಫೇರ್ ಆಫ್ ಸರ್ವಿಂಗ್ ಪರ್ಸನಲ್ ಅಂಡ್ ವೆಟರನ್ಸ್, ಅಂದ್ರೆ ಈ ಒಂದು ಆರ್ಮ್ ಫೋರ್ಸಸ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಿಬ್ಬಂದಿಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಇದನ್ನ ಯೂಸ್ ಮಾಡಲಾಗುತ್ತೆ. ಅದಾದ್ಮೇಲೆ ಈ ಬ್ಯಾಟಲ್ ಕ್ಯಾಶುಯಾಲಿಟೀಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಯುದ್ಧದಲ್ಲಿ ಗಾಯಗೊಂಡಿರ್ತಕ್ಕಂಥವ್ರಿಗೆ ರಿಹ್ಯಾಬಿಲಿಟೇಷನ್ ಅಥವಾ ಪುನರ್ವಸತಿ ಮಾಡ್ಲಿಕ್ಕೆ ಈ ಒಂದು ಹಣವನ್ನ ಬಳಕೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಮಹಾರಾಷ್ಟ್ರಸ್ ಆದಿತ್ಯ ಮಿತ್ತಲ್ ಬಿಕೇಮ್ ದಿ 77th ಚೆಸ್ ಪ್ಲೇಯರ್ ಅಂಡ್ ಟು ಅರ್ನ್ ಟೈಟಲ್ ಆಫ್ ದಿ ಗ್ರ್ಯಾಂಡ್ ಮಾಸ್ಟರ್. ಸೊ ಗ್ರ್ಯಾಂಡ್ ಮಾಸ್ಟರ್ ಅಂತ ನಾವೇನ್ ಕರಿತೇವೆ, ಸೊ ಈ ಒಂದು ಗ್ರ್ಯಾಂಡ್ ಮಾಸ್ಟರ್ ನ 77ನೇ ಚೆಸ್ ಆಟಗಾರನಾಗಿ ಅಥವಾ ಗ್ರ್ಯಾಂಡ್ ಮಾಸ್ಟರ್ ಆಗಿ ಮಹಾರಾಷ್ಟ್ರದ ಆದಿತ್ಯ ಮಿತ್ತಲ್ ರವರು ಈ ಒಂದು ಪ್ರಶಸ್ತಿಯನ್ನ ಗಳಿಸ್ಕೊಂಡಿರ್ತಾರೆ. ಸೊ ಈಸ್ ಆಲ್ಸೋ 5th ಇಂಡಿಯನ್ ಟು ಅಚೀವ್ ದಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ ಇನ್ 2022. ಅಂದ್ರೆ 2022ರಲ್ಲಿ ಈ ಒಂದು ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ 5ನೇ ಭಾರತೀಯರಾಗಿರ್ತಾರೆ. ಸೊ ಮಿಕ್ಕಿದ 4 ಜನ ಯಾರು ಅಂತ ನಾವಿಲ್ಲಿ ಪಟ್ಟಿ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಇನ್ವೆಸ್ಟ್ ಚಾಲೆಂಜ್ ನಂಬರ್ 319. You can just pause the video, go through the questions and give us the answers. Once again, I'll meet you tomorrow with tomorrow's updates. Till then, keep reading. Take care of yourselves and thank you very much for watching this.